ಹರ್ಷೋದ್ಗಾರ, ಕೊರಟಗೆರೆಯಲ್ಲಿ ಜನಸಾಗರ. ಕಾಂಗ್ರೆಸ್ ಧೂಳಿಪಟಕ್ಕೆ ಎಚ್ಡಿಕೆ ಕರೆ, ಮೊದಲ ಸಾಕ್ಷಿಯಾಗುತ್ತೆ ಕೊರಟಗೆರೆ. ತುಮಕೂರಿನ ಕೊರಟಗೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರ ಪ್ರವಾಸ. ತುಮಕೂರಿನ ಗಡಿಗೆ ಬರುತ್ತಿದ್ದಂತೆ ಕಾರ್ಯಕರ್ತರ ಅದ್ಧೂರಿ ಸ್ವಾಗತ. ಬೈಕ್ ರ್ಯಾಲಿ ಮೂಲಕ ತಮ್ಮ ನೆಚ್ಚಿನ ನಾಯಕನನ್ನ ಕರೆತಂದ ಕಾರ್ಯಕರ್ತರು. ತೆರೆದ ವಾಹನದಲ್ಲಿ ಮೆರವಣಿಗೆ. ಕೊರಟಗೆರೆಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಜನಸಾಗರವೇ ನೆರೆದಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಕಾಂಗ್ರೆಸ್ ಧೂಳಿಪಟಕ್ಕೆ ಇಲ್ಲಿಂದಲೇ ಚಾಲನೆ ಸಿಗಲಿ ಎಂದು ಮತದಾರರಲ್ಲಿ ಮನವಿ ಮಾಡಿದ್ರು. ಕಾಂಗ್ರೆಸ್ನ ಮೊದಲ ವಿಕೆಟ್ ಇಲ್ಲೇ ಪತನ ಎಂದು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ವಿರುದ್ಧ ಗುಡುಗಿದ್ರು. ಕಾರ್ಯಕರ್ತರ ಹರ್ಷೋದ್ಗಾರದ ನಡುವೆ ಪರಮೇಶ್ವರ್ ವಿರುದ್ಧ ಸ್ಪರ್ಧಿಸುವ ಜೆಡಿಎಸ್ ಅಭ್ಯರ್ಥಿಯನ್ನು ಪ್ರಕಟಿಸಿದ್ರು. ಸುಧಾಕರ್ ಲಾಲ್ ಹೆಸರನ್ನು ಘೋಷಿಸಿದ್ರು. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆ ಮುಖಾಂತರ. ನಾನೀಗಾಗಲೇ 1 ವರ್ಷದ ಹಿಂದೆ ನೀವು ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ನಿಮ್ಮ ಹೃದಯದಲ್ಲಿ ಭಾವನೆ ಇಟ್ಟುಕೊಂಡು ಕೂಗ್ತಾ ಇದ್ದೀರಿ. ಆ ತೀರ್ಮಾನವನ್ನು ಮಾಡಿ ಈಗಾಗಲೇ 1 ವರ್ಷ ಆಗಿದೆ. ಯಾವುದೇ ಅನುಮಾನಗಳು ಬೇಡ. ಇವತ್ತು ಈ ನಾಡಿನಲ್ಲಿ ಒಂದು ನಿಮಿಷ ಮೊದಲನೆಯ ಕಾಂಗ್ರೆಸ್ನ ಧೂಳಿಪಟ ಆಗಬೇಕಾಗಿರೋದು. ಇವತ್ತು ಕೊರಟಗೆರೆಯ ನನ್ನ ಪುಣ್ಯಾತ್ಮ ತಂದೆ ತಾಯಂದಿರು ಇವತ್ತು ಪ್ರತಿ ಹಳ್ಳಿಯಲ್ಲಿ ನಾನು ಬರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ನಿಂತು ನಮ್ಮೆಲ್ಲರನ್ನ ಏನು ಹರಿಸಿದ್ದೀರಿ. ಇವತ್ತು ಇದೇ ಸುಧಾಕರ್ ಲಾಲ್ ಮುಖಾಂತರ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ದುಡಿಮೆ, ನಿಮ್ಮ ಸಹಕಾರದಿಂದ ಮೊದಲನೆಯ ಕಾಂಗ್ರೆಸ್ನ ವಿಕೆಟು ಕೊರಟಗೆರೆಯಲ್ಲಿ ಇವತ್ತು ಮನೆಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಕಾಂಗ್ರೆಸ್ನ ನಾಯಕರುಗಳು ಸುಳ್ಳನ್ನು ಹಬ್ಬಿಸ್ತಕ್ಕಂಥದ್ರಲ್ಲಿ ಮಹಾನ್ ನಿಸ್ಸೀಮರಿದ್ದಾರೆ. ನನ್ನ ತಂದೆ ನನಗೆ ಕೈಲಿಸಿಕೊಟ್ಟಿರ್ತಕ್ಕಂಥ, ನನ್ನ ತಂದೆಯಿಂದ ಕಲಿತಿರ್ತಕ್ಕಂಥ ಪಾಠ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಬೆನ್ನಲ್ಲಿ ಚೂರಿ ಹಾಕಿ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಷವನ್ನು ಹಾಕಿ ನಾನು ಯಾವುದೇ ಕಾರಣಕ್ಕೂ ನಾನು ಬದುಕಿರೋವರೆಗೆ ಕೊರಟಗೆರೆ ಒಂದೇ ಅಲ್ಲ, ಇಡೀ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ನನ್ನ ಕಾರ್ಯಕರ್ತರುಗಳು ಈ ನಾಡಿನಲ್ಲಿ ಇವತ್ತು ನಿಮ್ಮೆಲ್ಲರ ವಿಶ್ವಾಸದಿಂದ ಸ್ವತಂತ್ರವಾಗಿ ವಿಧಾನಸೌಧದ 3ನೇ ಮಾಡಿಗೆ ಇವತ್ತು ಜನತೆಯ ಆಶೀರ್ವಾದದಿಂದ ಈ ಒಂದು ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿಯನ್ನೇ ಮಾಡಲಾಗದವರು ಸಿಎಂ ಆಗಲು ಹೊರಟಿದ್ದಾರೆ ಎಂದು ಪತ್ರಿಕೆಯಲ್ಲಿ ಬಂದ ವರದಿ ಪ್ರಸ್ತಾಪಿಸಿ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳೆದ 4 ವರ್ಷಗಳಿಂದ ಕುಂಭಕರ್ಣ ನಿದ್ರೆಯಲ್ಲಿದ್ದ ಕಾಂಗ್ರೆಸ್ಸಿಗರು ಈಗ ನಡಿಗೆ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಲು ಹೊರಟಿದ್ದಾರೆ ಎಂದು ಟೀಕಾ ಪ್ರಹಾರ ನಡೆಸಿದ್ರು.
ಪರಮೇಶ್ವರ್ ಅವರಿಗೆ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಶಾಸಕರ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಎತ್ತಕ್ಕೆ 4.4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇವರು ಮುಂದಿನ ಮುಖ್ಯಮಂತ್ರಿ ಆಗೋರು, ಇವತ್ತು ಈ ರಾಜ್ಯದಲ್ಲಿ ಯಾವ ಜನತಾದಳವನ್ನು ಮುಗಿಸಬೇಕು ಅಂತ ಹೊರಟಿದ್ದೀರಿ, ಯಾವ ಜನತಾದಳದ ದುಡಿಮೆಯನ್ನು ಉಪಯೋಗ ಮಾಡಿ ಇವತ್ತು ಮೈಕೊಡವಿ ಎದ್ದು ಹೊರಟಿದ್ದೀರಿ. 4.25 ವರ್ಷ ಕುಂಭಕರ್ಣ ನಿದ್ದೆಯಲ್ಲಿದ್ದಂಥ ಈ ಕಾಂಗ್ರೆಸ್ನ ನಾಯಕರು ಇವತ್ತು ಗರಿಗರಿ ಬಟ್ಟೆ ಹಾಕೊಂಡು ಟೋಪಿ ಹಾಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ. ಟೋಪಿ ಹಾಕಿರ್ತಕ್ಕಂಥದ್ದು ಈ ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರೋದು ಈ ನಾಡಿನ ಜನತೆಗೆ, ಈ ನಾಡಿನ ಜನತೆಗೆ ಮಕ್ಮಲ್ ಟೋಪಿಯನ್ನು ಈ ಬಾರಿ ಹಾಕ್ತೀವಿ ಅಂತ ಹೇಳಿ ಹೇಳ್ಕೊಂಡು ಹೊರಟಿದ್ದಾರೆ. ಇನ್ನು ರಾಜ್ಯದ ನದಿ ನೀರಿನ ವಿಚಾರದಲ್ಲಿ ಕಾಂಗ್ರೆಸ್ಸಿಗರಿಗೆ ಯಾವುದೇ ಕಾಳಜಿಯೂ ಇಲ್ಲ ಎಂದು ಎಚ್ಡಿಕೆ ಗುಡುಗಿದ್ರು. ಕಾವೇರಿ ನೀರನ್ನ ತಮಿಳುನಾಡಿಗೆ ದಾರಿ ಎರೆದ ಕಾಂಗ್ರೆಸ್ಸಿಗರು ಕೃಷ್ಣಾ ನೀರನ್ನ ಉಳಿಸ್ಕೊಳ್ತಾರಾ ಎಂದು ಖಾರವಾಗಿ ಪ್ರಶ್ನಿಸಿದ್ರು. ಮೊದಲು ನಿಮ್ಮ ಆತ್ಮ ಮುಟ್ಕೊಂಡು ನೋಡಿಕೊಳ್ಳಿ. JDS ಪಕ್ಷವನ್ನು ಕಾಂಗ್ರೆಸ್ನವರು ಅಷ್ಟು ಸುಲಭವಾಗಿ ಈ ರಾಜ್ಯದಲ್ಲಿ ನಾಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅದೇನೋ ಪಾದಯಾತ್ರೆ ಹೊರಟಿದ್ದಾರೆ. ಪಾದಯಾತ್ರೆ ಒಂದೇ ಪಾದಯಾತ್ರೆ ಹೊಸಪೇಟೆಯಿಂದ ಬಾಗಲಕೋಟೆ ಕೂಡಲ ಸಂಗಮದವರೆಗೆ ಕಾಂಗ್ರೆಸ್ನ ನಡಿಗೆ ಕೃಷ್ಣೆ ಕಡೆಗೆ. ಇವರ ಯೋಗ್ಯತೆಗೆ ಈ ಭಾಗದ ಜನತೆ ಇವರಿಗೆ ಏನು ಕೆಲಸವನ್ನು ಮಾಡಿದೆ. 15-20 ವರ್ಷಗಳಿಂದ ಈ ಭಾಗದಲ್ಲಿ ಶಾಸಕರನ್ನೇನು ಮಾಡಿದ್ದಾರೆ. ಒಂದು ಬಾರಿ ಮಂತ್ರಿಗಳಾಗಿ ಮಧುಗಿರಿ ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಅದು ನೋಡಿದ್ದೇನೆ. ಇವತ್ತು ಕೃಷ್ಣೆ ಉಳಿಸ್ತಾರಂತೆ. ಇಲ್ಲಿ ಕಾವೇರಿಯನ್ನು ಸಂಪೂರ್ಣವಾಗಿ ತಮಿಳುನಾಡಿಗೆ ದಾರಿ ಎರೆದಿರ್ತಕ್ಕಂಥ ಈ ಕಾಂಗ್ರೆಸ್ನ ನಾಯಕರುಗಳು ಯಾವ ಕೃಷ್ಣೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇವರು. ಇವತ್ತು ಪಕ್ಕದ ತಮಿಳುನಾಡಿನ ಅಲ್ಲಿಯ ಒತ್ತಡಗಳಿಗೆ ಮಣಿದಿರ್ತಕ್ಕಂಥ ಈ ಕಾಂಗ್ರೆಸ್ನ ನಾಯಕರು ಈ ರಾಜ್ಯದ ನೀರನ್ನು ಎಲ್ಲಿಂದ ಉಳಿಸ್ತಾರೆ ಇವರು. ಅಧಿಕಾರಕ್ಕೆ ಬಂದಾಗ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡೋದಲ್ಲದೆ ಪ್ರತಿ ಟನ್ ಗೊಬ್ಬರಕ್ಕೆ 3,000 ರೂಪಾಯಿ ಸಬ್ಸಿಡಿ ನೀಡೋದಾಗಿ ಕುಮಾರಸ್ವಾಮಿ ಘೋಷಿಸಿದ್ರು. ಅಧಿಕಾರಕ್ಕೆ ಬಂದ 48 ಗಂಟೆಗಳಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳೋದಾಗಿ ತಿಳಿಸಿದ ಅವರು ಎಲ್ಲಾ ರೀತಿಯ ಸಾಮಾಜಿಕ ಭದ್ರತಾ ವೇತನ ಹೆಚ್ಚಿಸೋದಾಗಿ ಪ್ರಕಟಿಸಿದ್ರು. ನ್ಯೂಸ್ 24 ತುಮಕೂರು.